ಹಲೋ, ಹಾಯ್ ಕರ್ನಾಟಕದ ಸಮಸ್ತ ಜನತೆಗೆ ಹಾಗೂ ಬಂಧು ಬಾಂಧವರಿಗೆಲ್ಲ ಹನುಮ ಜಯಂತಿಯ ಶುಭಾಶಯಗಳು. ಹನುಮನು ಜನಿಸಿದ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸುತ್ತೇವೆ. ಈ ದಿನವನ್ನು ನಾವು ಹೇಗೆ ಸಂಕ್ಷಿಪ್ತವಾಗಿ ಕಡಿಮೆ ಸಮಯದಲ್ಲಿ ಹೇಗೆ ಆಚರಿಸಿಕೊಳ್ಳಬಹುದು ಎಂದು ತಿಳಿಸುತ್ತೇನೆ, ಬನ್ನಿ ನೋಡೋಣ. ಕೆಲವರ ಮನೆಯಲ್ಲಿ ಆಂಜನೇಯನ ಫೋಟೋಸ್ ಇರೋದಿಲ್ಲ. ಹಾಗೆ ಇರಲಿಲ್ಲ ಅಂದರೆ ಈ ಥರ ಸತ್ಯನಾರಾಯಣನ ಫೋಟೋ, ಗೋವಿಂದ, ಕೃಷ್ಣ ಯಾವುದಾದ್ರೂ ಪರವಾಗಿಲ್ಲ, ಇಟ್ಕೊಳ್ಬಹುದು. ನಂತರ ಎಲೆ, ಅಡಿಕೆ, ಬಾಳೆಹಣ್ಣು, ಕರ್ಪೂರ, ಅಕ್ಷತೆ, ಹಾಗೆ ಆಂಜನೇಯನಿಗೆ ತುಂಬ ಇಷ್ಟವಾದ ಬಾಳೆಹಣ್ಣಿನ ತುಪ್ಪದ ಬತ್ತಿಯನ್ನು ಮಾಡಬೇಕಾಗುತ್ತೆ. ಈ ತುಪ್ಪದ ಬತ್ತಿಯನ್ನು ಹಚ್ಚುವುದರಿಂದ ಕಷ್ಟಗಳು ನಿವಾರಣೆಯಾಗಿ ಸುಖ, ಶಾಂತಿ, ನೆಮ್ಮದಿ ಬರುತ್ತದೆ ಎಂದು ಹೇಳುತ್ತಾರೆ. ಈ ಬಾಳೆಹಣ್ಣು ಸಿಗಲಿಲ್ಲ ಅಂದರೆ 5 ಬತ್ತಿನ 1 ಬತ್ತಿ ಮಾಡಿಕೊಂಡು ತುಪ್ಪದ ದೀಪವಾಗಿ ಬೆಳಗಿ ಆಂಜನೇಯನಿಗೆ ಮುಖ್ಯವಾಗಿ ತುಂಬ ಇಷ್ಟವಾದ ಕೇಸರಿ, ಈ ಕೇಸರಿಯಿಂದ ಓಂ ಹಂ ಹನುಮತೇ ನಮಃ ಎಂದು ಈ ಥರ ಅರ್ಚನೆ ಮಾಡಿ, ಓಕೆನಾ. ಓಂ ಹಂ ಹನುಮತೇ ನಮಃ ಅಂತ. ನಂತರ ಮೊದಲಿಗೆ ಗಣನಾಯಕನನ್ನು, ವಿಘ್ನ ನಿವಾರಕನನ್ನು ಪೂಜಿಸಬೇಕು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇ ಸುಸರ್ವದಾ ಎಂದು ಬೇಡಿಕೊಳ್ಳುತ್ತಾ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್ ಎಂದು ಹೂವನ್ನು ಹಾಕಿಬಿಟ್ಟು ಅಕ್ಷತೆಯನ್ನು ಹಾಕಿ ಕರ್ಪೂರವನ್ನು ಬೆಳಗಿ ಆಂಜನೇಯನಿಗೆ ತುಂಬ ಇಷ್ಟವಾದ ವಡೆಯನ್ನು ನೈವೇದ್ಯ ಮಾಡಬೇಕಾಗುತ್ತದೆ. ಕೆಲವರು ಒಡೆಯ ಹಾರವನ್ನು ಮಾಡಿ ದೇವಾಲಯಗಳಲ್ಲಿ ಆಂಜನೇಯನಿಗೆ ಹಾಕುತ್ತಾರೆ. ನಾವು ಮನೆಗಳಲ್ಲಿ ಆಂಜನೇಯನ ಒಡೆಯನ್ನು ಹೇಗೆ ತಯಾರಿಸಬೇಕು ಅಂದರೆ ಈ ಥರ ಮಾಡಬಾರ್ದು, ಓಕೆನಾ. ಈ ಥರ ಒಡೆಯನ್ನು ಮಾಡಬಾರ್ದು. ಚಿಕ್ಕ ಚಿಕ್ಕ ಬಜ್ಜಿ ಕರಿತೀವಲ್ಲ, ಬಜ್ಜಿ ಆ ಥರ ಕರ್ಬಿಟ್ಟು ನೈವೇದ್ಯ ಮಾಡಬೇಕಾಗುತ್ತೆ. ಆಮೇಲೆ ಅವತ್ತು ಹುಣ್ಣಿಮೆ ಆದ್ದರಿಂದ ಲೋಬಾನ ಹಾಕುವುದು, ಧೂಪ ಅಂತೀವಲ್ಲ, ಅದನ್ನು ಹಾಕೋದು ಮರಿಬೇಡಿ. ನಂತರ ಎಲ್ಲ ಪೂಜೆ ಆದ ಮೇಲೆ ಕಾಯಿಯನ್ನು ತೆಗೆದುಕೊಂಡು ಸಂಕಲ್ಪ ಮಾಡಿಕೊಳ್ಳಿ. ಮನೆಯಲ್ಲಿರುವ ಎಲ್ಲರ ಹೆಸರನ್ನು ಹೇಳಿಕೊಳ್ಳುತ್ತಾ ಎಲ್ಲರ ಆರೋಗ್ಯ, ಆಯಸ್ಸು ಚೆನ್ನಾಗಿರಲಿ. ಆಂಜನೇಯ ಸ್ವಾಮಿ, ನಿನ್ನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಕಾಪಾಡು ಆಂಜನೇಯ. ನಮಗೆ ಶಕ್ತಿ, ಧೈರ್ಯವನ್ನು ಕೊಡು, ನೆಮ್ಮದಿಯನ್ನು ಕೊಡು ಎಂದು ಬೇಡಿಕೊಳ್ಳುತ್ತಾ ಇದನ್ನು ಕಾಯನ್ನು ಹೊಡೆದು ನೀರನ್ನು ತೋರಿಸಿ. ನಂತರ ಹತ್ತಿರದಲ್ಲಿ ಆಂಜನೇಯನ ದೇವಾಲಯವಿದ್ದರೆ ಹೋಗಿ ಅರ್ಚನೆ ಮತ್ತು ಕಾಯನ್ನು ಒರೆಸ್ಕೊಂಡು ಬರ್ಬೋದು, ಓಕೆನಾ. ಈ ಸಂಕ್ಷಿಪ್ತವಾದ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.